UH ಕ್ಲಾಸ್ ವೀಕ್ಷಿಸುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ BA ಥರ್ಡ್ ಇವರಿಗೆ ಸಂಬಂಧಿಸಿದ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅನ್ನೋದನ್ನು ಕುರಿತಂಥ ಕೆಲವು ಪ್ರಶ್ನೆಗಳ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ದಯವಿಟ್ಟು ಹಾಗೆ ನೋಡ್ತಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ, 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು, ಪರೀಕ್ಷೆ ದೃಷ್ಟಿಯಿಂದ ಇದು ನಿಮಗೆ ಸಹಾಯ ಆಗಬಹುದು ಅನ್ನುವ ಆಶೆಯೊಂದಿಗೆ ಈ ಪ್ರಶ್ನೆಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. 1ನೇದು, ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಎಂದರೇನು? 2 ಅರ್ಥ ಒಂದೇ. ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಎಂದರೇನು? ಇಂಗ್ಲೀಷ್ನಲ್ಲಿ ಇದಕ್ಕೆ ವೆಲ್ಫೇರ್ ಸ್ಟೇಟ್ ಅಂತ ಕರೀತಾರೆ. 2ನೇದು, ಸಮಾಜವಾದಿ ರಾಜ್ಯ ಎಂದರೇನು? ಸೋಷಿಯಲಿಸ್ಟ್ ಸ್ಟೇಟ್ ಇಂಗ್ಲೀಷ್ನಲ್ಲಿ. ಸಮಾಜವಾದಿ ರಾಜ್ಯ ಎಂದರೇನು? 3ನೇದು, ಕೇಂದ್ರೀಕೃತ ರಾಜ್ಯ ಎಂದರೇನು? ಸೆಂಟ್ರಲೈಸೇಷನ್ ಸ್ಟೇಟ್. 4ನೇದು, ಸಂಸದೀಯ ರಾಜ್ಯ ಎಂದರೇನು? ಪಾರ್ಲಿಮೆಂಟರಿ ಸ್ಟೇಟ್. 5ನೇದು, ಅರೆ ಸಂಯುಕ್ತ ರಾಜ್ಯ ಎಂದರೇನು? ಅರೆ ಸಂಯುಕ್ತ ಅಂದರೂ ಒಂದೇ, ಭಾಗಶಃ ಸಂಯುಕ್ತ ಅಂದರೂ ಒಂದೇ. ಅಂದರೆ ಪೂರ್ತಿ ಸಂಯುಕ್ತ ರಾಜ್ಯ ಅಲ್ಲ, ಅರ್ಧ ಅರ್ಧ ಬೇರೆದು ಅಂದಂಗೆ. ನಮ್ಮ ದೇಶ, ಇವೆಲ್ಲ ಪ್ರಶ್ನೆಗಳು ನಮ್ಮ ದೇಶದ ಒಂದು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು. ನಮ್ಮ ದೇಶದ ವ್ಯವಸ್ಥೆ ಸಂಯುಕ್ತ ದೇಶ ಅಥವಾ ಸಂಯುಕ್ತ ರಾಷ್ಟ್ರ ಅಂತ ನಾವು ಹೇಳ್ತೀವಿ. ಅದು ಪೂರ್ತಿ ಸಂಯುಕ್ತನೂ ಇಲ್ಲ, ಪೂರ್ತಿಯಾಗಿ ಒಕ್ಕೂಟನೂ ಇಲ್ಲ. ಹಾಗಾಗಿ ಸಂಯುಕ್ತ ರಾಜ್ಯ ಅದನ್ನೇ ಕೆಲವು ಚಿಂತಕರ ಪ್ರಕಾರ ಅರೆ ಸಂಯುಕ್ತ ರಾಜ್ಯವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಹಂಗಂದ್ರೆ ಏನು ಅನ್ನೋದನ್ನು ಸ್ಪಷ್ಟವಾದಂಥ ಉತ್ತರವನ್ನು ತಾವು ಇಲ್ಲಿ ಬರಿಬೇಕಾಗತ್ತೆ. ಸಂಯುಕ್ತ ಅಂದರೆ ನಾವು ಫೆಡರಲ್ ಸ್ಟೇಟ್ ಅಂತ ಹೇಳ್ತೀವಿ. 6ನೇದು, ಪ್ರಾದೇಶಿಕವಾದ ಎಂದರೇನು? 7ನೇದು, ಜಾತ್ಯತೀತ ರಾಜ್ಯ ಎಂದರೇನು? ಸೆಕ್ಯುಲರಿಸಮ್ ಸ್ಟೇಟ್. 8, ಪ್ರಜಾಸತ್ತಾತ್ಮಕ ರಾಜ್ಯ ಎಂದರೇನು ಅಥವಾ ಪ್ರಜಾಸತ್ತಾತ್ಮಕ ಎಂದರೇನು? ಡೆಮೊಕ್ರೆಟಿಕ್ ಸ್ಟೇಟ್. 9ನೇದು, ಅಧಿಕಾರದ ಹಂಚಿಕೆ ಅಥವಾ ಅಧಿಕಾರದ ವಿಭಜನೆ ಎಂದರೇನು? ನಮ್ಮ ದೇಶದಲ್ಲಿ ಒಕ್ಕೂಟ ಸರ್ಕಾರ, ಒಂದು ಕೇಂದ್ರ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರ 2 ಇರೋದ್ರಿಂದ 2 ಸರ್ಕಾರಗಳಲ್ಲಿ ಅಧಿಕಾರದ ಹಂಚಿಕೆಯಾಗಿದೆ. ಅದಕ್ಕೆ ಹಂಚಿಕೆ ಅಂತಲೂ ಹೇಳ್ತಾರೆ, ವಿಭಜನೆ ಅಂತಲೂ ಕರೀತಾರೆ. ಅದ್ರ ಬಗ್ಗೆ ಸ್ಪಷ್ಟವಾದಂಥ ಉತ್ತರವನ್ನು ತಾವಿಲ್ಲಿ ಹೇಳಬೇಕು. 10ನೇದು, ಒಕ್ಕೂಟ ಸರ್ಕಾರ ಎಂದರೇನು? ಯೂನಿಟರಿ ಗೌರ್ಮೆಂಟ್, ಒಕ್ಕೂಟ ಸರ್ಕಾರ ಅಂತಲೂ ಹೇಳ್ತಾರೆ, ಅಥವಾ ಎಲ್ಲ ರಾಜ್ಯಗಳು ಒಂದುಗೂಡಿದಂಥ ಸರ್ಕಾರ, ಒಂದುಗೂಡಿರೋ ಸರ್ಕಾರ ಒಕ್ಕೂಟ ಸರ್ಕಾರ. ಹಾಗಾಗಿ ನಮ್ಮ ದೇಶದ ಒಂದು ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಗೆ ಒಕ್ಕೂಟ ಸರ್ಕಾರ ಅಂತಲೂ ಕರೀತಾರೆ. ಕೋಮುವಾದ. 11ನೇದು, ಕೋಮುವಾದ ಎಂದರೇನು? ಕಮ್ಯುನಲಿಸಮ್ ಸ್ಟೇಟ್ ಅಂತ ಅಂದ್ರೇನು? 12ನೇದು, ಬಹುಪಕ್ಷ ಪದ್ಧತಿ ಎಂದರೇನು? ಇಲ್ಲಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ ಪ್ರಶ್ನೆ, ಬಹುಪಕ್ಷ ಪದ್ಧತಿ ಎಂದರೇನು? 3 ಪ್ರಕಾರಗಳದವು. ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಇನ್ನೊಂದು ಬಹುಪಕ್ಷ ಪದ್ಧತಿ. ಅವೆಲ್ಲವೂ ಅಂದರೇನು ಅಂತ ಕೇಳ್ಬೋದು. 13ನೇದು, ಸಮ್ಮಿಶ್ರ ಸರ್ಕಾರ ಎಂದರೇನು? ಕೊಯಿಲಿಷನ್ ಗೌರ್ಮೆಂಟ್. ಸಮ್ಮಿಶ್ರ ಸರ್ಕಾರ ಒಂದೇ ಸರ್ಕಾರ ಅಲ್ಲ, ಹಲವಾರು ಸರ್ಕಾರಗಳು ಒಂದುಗೂಡಿ ಇರುವುದಕ್ಕೆ, ಅದಕ್ಕೆ ನಾವು ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತೀವಿ. ಅದನ್ನು ಸರಿಯಾದ ರೀತಿಯ ಅರ್ಥವನ್ನು ತಾವಿಲ್ಲಿ ಹೇಳಬೇಕು. 14ನೇದು, ಸಂಸತ್ತು ಎಂದರೇನು? ಪಾರ್ಲಿಮೆಂಟ್. 15ನೇದು, ಸಂಸತ್ತು ಯಾರನ್ನು ಒಳಗೊಂಡಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಿ ಬರೆದ್ರೆ 2 ಅಂಕಕ್ಕೆ ಸರಿ ಹೋಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಮಗೆ ಸಾಧ್ಯವಾದರೆ
ಕಲೆಕ್ಟ್ ಮಾಡಿಕೊಂಡು ವಿವರಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಎಂಬುದನ್ನು ಹೇಳ್ತೀನಿ. ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, ಸಬ್ಸ್ಕ್ರೈಬ್ ಆದರೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ. ಎಲ್ಲ BA ವಿದ್ಯಾರ್ಥಿಗಳಿಗೆ, ಒಂದು BA 1, 2, 3 ಯಾರೇ ಇದ್ದರೂ ಕೂಡ ಎಲ್ಲ ಸೆಮ್ಮಿಗೂ ಸಂಬಂಧಪಟ್ಟರು ವಿಷಯಗಳನ್ನು ನಾನು ವ್ಯಕ್ತಪಡಿಸ್ತೀನಿ. ಈ ವಿಡಿಯೋದ ಮೂಲಕ ತಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆದ್ದರಿಂದ ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಸ್ಫೂರ್ತಿ ಬೇಕು ಅಂದರೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಲೈಕ್ ಮಾಡಿ, ಕಮೆಂಟ್ಸ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು, ಸಲಹೆ ಸೂಚನೆಗಳನ್ನು ತಿಳಿಸಿ. ಧನ್ಯವಾದಗಳು.